ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನವಿತಾ ಜೈನ್. 100 ಅಡಿ ಎತ್ತರದಲ್ಲಿ ಸಿದ್ದು, 3 ಕಿಲೋಮೀಟರ್ ಉದ್ದಕ್ಕೂ ಟಗರು ಹವ, 10 ಲಕ್ಷ ಜನರಿಂದ ಉಘೆ. ರಾಹುಲ್ ಎದುರಲ್ಲೇ ಪವರ್ ಶೋ, ಡೊಳ್ಳು ಕುಣಿತ, ಹೂವಿನ ಮಳೆ, ಜನಸಾಗರ ನೋಡಿ ಡಿಕೆಶಿ ಹೇಳಿದ್ದೇನು? ಅಮೃತ ಮಹೋತ್ಸವದಲ್ಲಿ ಸಿದ್ದು ಮಾತಿನ ಅಬ್ಬರ, ಆರ್ಭಟ, ಒಗ್ಗಟ್ಟಿನ ಮಂತ್ರ ಪಠಿಸಿದ ನಾಯಕರು. ವಿರೋಧಿಗಳಿಗೆ ನುಂಗಲಾರದ ತುತ್ತಾಯ್ತ ಸಿದ್ದರಾಮೋತ್ಸವ. ಇದೇ ಹೊತ್ತಿನ ವಿಶೇಷ ಉಘೆ ಸಿದ್ದರಾಮಯ್ಯ. ಇಲ್ಲಿನ ಜನ ಜಾತ್ರೆ ತರ ಇದೆ. ಒಂದು ಹಬ್ಬದ ವಾತಾವರಣ ಇದೆ. ಇದು ಮತ್ತೊಂದು ಮೈಲಾರೇಶ್ವರ ಜಾತ್ರೆ ತರ ನಡೀತಾ ಇದೆ, ಒಂದು ಬರ್ತ್ಡೇ ಕಾರ್ಯಕ್ರಮ ಅಲ್ಲ. ನಾವು ನಿರೀಕ್ಷೆ ಇಟ್ಟಿದೆ ಒಂದು 6 ರಿಂದ 7 ಲಕ್ಷ ಜನ. ಇವತ್ತು ಆಚೆ ನೋಡಿದ್ರೆ ನನ್ನ ಅನಿಸಿಕೆ ನಮ್ಮ ರಾಜ್ಯದಲ್ಲಿಲ್ಲ, ಇಡೀ ದೇಶದಲ್ಲೇನೆ ಈ ತರ ಎಂದು ಜನ ಸೇರಿಲ್ಲ ಅಂತ ಜನ ಇವತ್ತು ನಮ್ಮ ನಾಯಕರಾದಂತಹ ಸಿದ್ದರಾಮಯ್ಯ ಅವರಿಗೆ. 100 ಅಡಿ ಎತ್ತರದಲ್ಲಿ ಸಿದ್ದು, 3 ಕಿಲೋಮೀಟರ್ ಉದ್ದಕ್ಕೂ ಟಗರು ಹವ, 10 ಲಕ್ಷ ಜನರಿಂದ ಉಘೆ. ರಾಹುಲ್ ಎದುರಲ್ಲೇ ಪವರ್ ಶೋ, ಡೊಳ್ಳು ಕುಣಿತ, ಹೂವಿನ ಮಳೆ, ಜನಸಾಗರ ನೋಡಿ ಡಿಕೆಶಿ ಹೇಳಿದ್ದೇನು? ಅವರು ಅಧಿಕಾರಕ್ಕೆ ಬಂದಿರತಕ್ಕಂಥದ್ದು ಹಿಂದೂ ರಾಷ್ಟ್ರ ನಿರ್ಮಾಣ ಮಾಡಬೇಕು. ಭಾರತೀಯ ಜನತಾ ಪಕ್ಷದವರೇ, ನೀವೆಂದೆಂದಿಗೂ ಕೂಡ ಕಾಂಗ್ರೆಸ್ ಅನ್ನು ಮುಗಿಸಲಿಕ್ಕೆ ಸಾಧ್ಯ ಇಲ್ಲ. ಸಂವಿಧಾನವನ್ನು ಬದಲಾವಣೆ ಮಾಡಲಿಕ್ಕೆ ಈ ದೇಶದ ಜನ ಬಿಡಲ್ಲ. ನಿಮ್ಮ ಕನಸು ಡಿಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರು ಮಧ್ಯೆ ಬಿರುಕಿದೆ. ಎಸ್, ಇದು ಸಿದ್ದರಾಮೋತ್ಸವದಲ್ಲಿ ಸಿದ್ದು ಆರ್ಭಟ, ಅಬ್ಬರ. ಇದು ಟಗರು ಹಾಕಿರೋ ಗುಟುರು. ಇದು 75ರ ಹರೆಯದ ಸಿದ್ದರಾಮಯ್ಯ ಬಿಟ್ಟ ಒಂದೊಂದು ಮಾತಿನ ಅಸ್ತ್ರ, ಒಗ್ಗಟ್ಟಿನ ಮಂತ್ರ ಪಠಿಸಿದ ಕೈಕಲಿ. ಇದು ವಿಪಕ್ಷ ನಾಯಕ ಸಿದ್ದರಾಮಯ್ಯ ಅವರ ರೋಷಾವೇಶದ ಮಾತುಗಳು. ಇದು ಅಮೃತ ಮಹೋತ್ಸವದಲ್ಲಿನ ಸಿದ್ದು ಪವರ್ ಶೋ, ಸಿದ್ದು ಖದರ್ರು ತಿಮಿರು. ಜನಸಾಗರ ಎತ್ತ ಕಣ್ಣು ಹಾಯಿಸಿದ್ರು ಬರೀ ಕಣ್ಣಿಗೆ ಕಾಣ್ತಾ ಇರೋದು ಜನಸಾಗರ ಮಾತ್ರ. ಅಭಿಮಾನಿಗಳದ್ದೇ ಪ್ರವಾಹ. ಸಿದ್ದರಾಮೋತ್ಸವಕ್ಕೆ ಅಪ್ಪಳಿಸಿ ಬಂದಿದೆ ಜನ ಸುನಾಮಿ. ಎಲ್ಲರ ಬಾಯಲ್ಲೂ ಮೊಳಗ್ತಾ ಇದ್ದಿದ್ದು ಒಂದೇ ಹೆಸರು, ಎಲ್ಲರ ಬಾಯಲ್ಲೂ ಸಿದ್ದುದೇ ಜೈಕಾರ. ರಾಜ್ಯ ರಾಜಕಾರಣದಲ್ಲಿ ಈಗ ಟಗರಿನದ್ದೇ ಹವ, ಸಿದ್ದುದೇ ಪವರ್ ಶೋ. ಆಗಸ್ಟ್ 3ನೇ ತಾರೀಕು ಗುರುವಾರ ಬೆಣ್ಣೆನಗರಿ ದಾವಣಗೆರೆ ಸಂಪೂರ್ಣ ಸಿದ್ದುಮಯವಾಗಿತ್ತು. ಎತ್ತ ನೋಡಿದ್ರು ಸಿದ್ದುದೇ ಕಟೌಟ್ಸ್, ಬಂಟಿಂಗ್ಸ್, ಟಗರಿನ ಫೋಟೋದೇ ದರ್ಬಾರ್. ಆಗಸ್ಟ್ 3ನೇ ತಾರೀಕು ಕಂಪ್ಲೀಟ್ ದಾವಣಗೆರೆ ಸಿದ್ದು ಉತ್ಸವದಲ್ಲಿ ಮಿಂದೆದ್ದೆ. ದಾವಣಗೆರೆಯಲ್ಲಿ ಸಿದ್ದು ಪವರ್ ಖದರ್ ಜೋರಾಗಿತ್ತು. ಸಿದ್ದರಾಮಯ್ಯ 75ನೇ ಬರ್ತ್ಡೇ ದಿನವೇ ಅವರ ಶಕ್ತಿ ಪ್ರದರ್ಶನವೂ ಆಗಿದೆ. ಈ ಮೂಲಕ 2023ರ ವಿಧಾನಸಭಾ ಕದನಕ್ಕೆ ಕಾಂಗ್ರೆಸ್ ಕಲಿ, ವಿಪಕ್ಷ ನಾಯಕ ಸಿದ್ದರಾಮಯ್ಯ ರಣಕಹಳೆ ಮೊಳಗಿಸಿದ್ದಾರೆ. ಸಿದ್ದರಾಮಯ್ಯ 75ನೇ ವಸಂತಕ್ಕೆ ಕಾಲಿಟ್ಟಿದ್ದು ಅವರ ಅಮೃತ ಮಹೋತ್ಸವವನ್ನ ನಾ ಭೂತೋ ನಾ ಭವಿಷ್ಯತಿ ಎಂಬಂತೆ ಸೆಲೆಬ್ರೇಟ್ ಮಾಡಿದ್ದಾರೆ ಅವರ ಅಭಿಮಾನಿಗಳು ಮತ್ತು ಬೆಂಬಲಿಗರು. ಇಡೀ ರಾಜ್ಯವೇ ಅಮೃತ ಮಹೋತ್ಸವದ ಹೆಸರಲ್ಲಿ ಆಚರಿಸ್ತಾ ಇರೋ ಸಿದ್ದರಾಮೋತ್ಸವಕ್ಕೆ ಸಾಕ್ಷಿಯಾಗಿದೆ. ತಮ್ಮ ನೆಚ್ಚಿನ ನಾಯಕನನ್ನ ಕಣ್ತುಂಬಿಕೊಳ್ಳಲು ರಾಜ್ಯದ ಮೂಲೆ ಮೂಲೆಯಿಂದ ಜನಸಾಗರವೇ ಹರಿದು ಬಂದಿದೆ. ಸಿದ್ದು ಪರ ಅಭಿಮಾನಿಗಳ ಜೈಕಾರ, ಉದ್ಘೋಷ ಏನ್ ಕೇಳ್ತೀರಾ?
ಸಿದ್ದುಗೆ ಫ್ಯಾನ್ಸ್ಗಳಿಂದ ಹೂ ಮಳೆಯ ಭರ್ಜರಿ ಸ್ವಾಗತ. ಒಂದ್ ಕಡೆ ಡೊಳ್ಳು ಕುಣಿತ, ಮತ್ತೊಂದ್ ಕಡೆ ಅವರ ಅಭಿಮಾನಿಗಳಿಂದ ಲಡ್ಡು ವಿತರಣೆ. ಸಿದ್ದು ಹುಟ್ಟುಹಬ್ಬವನ್ನ ತಮ್ಮದೇ ಹುಟ್ಟುಹಬ್ಬ ಅನ್ನೋ ರೀತಿಯಲ್ಲಿ ಖುಷಿಯಿಂದ ಸಂಭ್ರಮದಿಂದ ಅವರ ಅಭಿಮಾನಿಗಳು ಆಚರಿಸಿದ್ದಾರೆ. ಶುಭ ಕೋರಲಿಕ್ಕೆ ಬಂದಿದ್ದೀನಿ ರಾಜ್ಯದ ಮೂಲಗಳಿಂದ. ನನಗೆ ಶುಭ ಕೋರೋದ್ರ ಮೂಲಕ ನಾವೆಲ್ಲರೂ ಕೂಡ ಶಪಥ ಮಾಡಬೇಕು. ಇವತ್ತು ಈ ಕೋಮುವಾದಿ ಬಿಜೆಪಿಯನ್ನ ಒಗಿತವೆ, ಮತ್ತೆ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತರ್ತೇವೆ. ಬೆಣ್ಣೆ ನಗರಿಯಲ್ಲಿ ಸಿದ್ದುದೇ ಹವಾ, ಟಗರಿನದ್ದೇ ಪವರ್. ಸಿದ್ದು ಹುಟ್ಟುಹಬ್ಬಕ್ಕೆ ಹರಿದು ಬಂದ ಜನ ಸುನಾಮಿ. ಇದು ಸಿದ್ದರಾಮಯ್ಯನವರ 75ನೇ ಹುಟ್ಟುಹಬ್ಬದ ಅಮೃತ ಮಹೋತ್ಸವ ಆದ್ರೂ ಕೂಡ ಈ ಬಗ್ಗೆ ಸಿದ್ದು ಕೂಡ ಇದನ್ನ ಅಮೃತ ಮಹೋತ್ಸವ ಅಂತ ಹೇಳಿದ್ರೂ ಕೂಡ ಅವರ ಅಭಿಮಾನಿಗಳು ಮಾತ್ರ ಈ ಕಾರ್ಯಕ್ರಮವನ್ನ ಸಿದ್ದರಾಮೋತ್ಸವ ಅಂತಾನೆ ಸೆಲೆಬ್ರೇಟ್ ಮಾಡಿದ್ದಾರೆ. ಕಳೆದ ಒಂದೆರಡು ತಿಂಗಳಿನಿಂದ ಕಾಂಗ್ರೆಸ್ ಪಾಳ್ಯದಲ್ಲಿ ಹೈಲೈಟ್ ಆಗ್ತಾ ಇದ್ದ ವಿಚಾರ ಅಥವಾ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗ್ತಾ ಇದ್ದ ವಿಚಾರ ಅಂದ್ರೆ ಅದುವೇ ಸಿದ್ದರಾಮೋತ್ಸವ. ಕೊನೆಗೂ ಅವರ ಅಭಿಮಾನಿಗಳು ಅಂದುಕೊಂಡಂತೆಯೇ ತಮ್ಮ ನಾಯಕನ ಹುಟ್ಟುಹಬ್ಬದ ಉತ್ಸವವನ್ನ ನಾ ಭೂತೋ ನಾ ಭವಿಷ್ಯತಿ ಎಂಬ ರೀತಿಯಲ್ಲಿ ಆಚರಿಸಿದ್ದಾರೆ. ರಾಜ್ಯದ ಇತಿಹಾಸದಲ್ಲಿ ಒಂದು ಐತಿಹಾಸಿಕ ಕಾರ್ಯಕ್ರಮವನ್ನೇ ಮಾಡಿದ್ದಾರೆ ಅಂದ್ರೂ ತಪ್ಪಾಗ್ಲಿಕ್ಕಿಲ್ಲ. ದಾವಣಗೆರೆಯ ಶಾಮನೂರು ಪ್ಯಾಲೇಸ್ ಗ್ರೌಂಡ್ನಲ್ಲಿ ಬರೋಬ್ಬರಿ 50 ಎಕರೆ ವಿಸ್ತೀರ್ಣದ ಜಾಗದಲ್ಲಿ ಸಿದ್ದರಾಮೋತ್ಸವ ಕಾರ್ಯಕ್ರಮ ನಡೆದಿದೆ. ಇಲ್ಲಿ ಒಟ್ಟು ಕಾರ್ಯಕ್ರಮಕ್ಕೆ ಅಂತಾನೆ 6 ವೇದಿಕೆಗಳನ್ನ ನಿರ್ಮಾಣ ಮಾಡಲಾಗಿತ್ತು. 2.5 ಲಕ್ಷಕ್ಕಿಂತಲೂ ಹೆಚ್ಚು ಚೇರ್ಗಳನ್ನ ಹಾಕಿ ಜನರಿಗೆ ಆಸನದ ವ್ಯವಸ್ಥೆಯನ್ನ ಮಾಡಲಾಗಿತ್ತು. ರಾಜ್ಯದ ಮೂಲೆ ಮೂಲೆಗಳಿಂದ ಬರೋಬ್ಬರಿ 8 ಲಕ್ಷಕ್ಕೂ ಹೆಚ್ಚು ಜನ ಸಿದ್ದು ಉತ್ಸವವನ್ನ ಕಣ್ತುಂಬಿಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಸಿದ್ದರಾಮೋತ್ಸವಕ್ಕೆ ಆಗಮಿಸಿದ ಅಭಿಮಾನಿಗಳ ದಂಡನ್ನ ನೋಡಿದ್ರೆ ನೀವು ಒಮ್ಮೆ ಶಾಕ್ ಆಗ್ಬಿಡ್ತೀರಾ. ಜನರ ಜೋಶ್ ಅಂತೂ ಹೇಳತೀರದು. ಈ ಕಾರ್ಯಕ್ರಮವನ್ನ ನೋಡಿದ್ರೆ ಇದು ನಿಜಕ್ಕೂ ಒಬ್ಬ ನಾಯಕನ ಹುಟ್ಟುಹಬ್ಬದ ಕಾರ್ಯಕ್ರಮನಾ ಅನ್ನುವಂತಿತ್ತು. ಆ ಮಟ್ಟಕ್ಕೂ ಮಾಡಬಹುದಾ ಅಂತ ಎಲ್ಲರೂ ಹುಬ್ಬೇರುವಂತಿತ್ತು ಕಾರ್ಯಕ್ರಮ. ಸಿದ್ದರಾಮೋತ್ಸವದಲ್ಲಿ 3,000ಕ್ಕೂ ಹೆಚ್ಚು ಬ್ಯಾನರ್ಗಳು ಹಾಗೂ 500ಕ್ಕೂ ಹೆಚ್ಚು ಬಂಟಿಂಗ್ಸ್ಗಳು ರಾರಾಜಿಸ್ತಾ ಇದ್ವು. 20ಕ್ಕೂ ಹೆಚ್ಚು ಬೃಹತ್ ಕಟೌಟ್ಗಳು, 100 ಅಡಿ ಎತ್ತರದ ಸಿದ್ದರಾಮಯ್ಯ ಕಟ್ಔಟ್ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿತ್ತು. ಹಾಗೆ ಸೋನಿಯಾ, ರಾಹುಲ್, ಸಿದ್ದರಾಮಯ್ಯ ಅವರ 75 ಅಡಿ ಎತ್ತರದ 3 ಕಟ್ಔಟ್ಗಳನ್ನ ಕೂಡ ಫ್ಯಾನ್ಸ್ ಮಾಡಿಸಿದ್ರು. ಹಾಗೆ ಬರೋಬ್ಬರಿ 1 ಲಕ್ಷ ಕಾಂಗ್ರೆಸ್ ಧ್ವಜ, 20,000 ಟೀ ಶರ್ಟ್ಗಳನ್ನ ವಿತರಿಸಲಾಗಿತ್ತು. ಅಕ್ಕಿಯಿಂದ ಸಿದ್ಧಪಡಿಸಿದ ಸಿದ್ದು ವಿಗ್ರಹ, ನೆಚ್ಚಿನ ನಾಯಕನಿಗೆ ಫ್ಯಾನ್ಸ್ಗಳಿಂದ ಉಡುಗೊರೆ. ಸಿದ್ದರಾಮಯ್ಯ ಉತ್ಸವ ಇದೆಯಲ್ಲ, ಅದೊಂದು ಬೇರೆಯದ್ದೇ ಲೆವೆಲ್ ಕಾರ್ಯಕ್ರಮವಾಗಿದೆ. ಕಾಂಗ್ರೆಸ್ ನಾಯಕರೇ ಹುಬ್ಬೇರುವಂತಿತ್ತು ಈ ಕಾರ್ಯಕ್ರಮ. ಈ ಉತ್ಸವಕ್ಕೆ ಹರಿದು ಬಂದ ಜನರನ್ನ ನೋಡಿದ್ರೇನೆ ಗೊತ್ತಾಗುತ್ತೆ, ಕೇವಲ ಸಿದ್ದು ಕಾರ್ಯಕ್ರಮಕ್ಕೆ ಬಂದಿದ್ದು ಮಾತ್ರವಲ್ಲ, ಸಿದ್ದುಗೆ ಉಡುಗೊರೆ ಕೊಡೋದ್ರ ಮೂಲಕ ತಮ್ಮ ಅಭಿಮಾನವನ್ನ ವ್ಯಕ್ತಪಡಿಸಿದ್ದಾರೆ. ಮೈಸೂರು ಭಾಗದ ಅಭಿಮಾನಿಗಳು ಸಿದ್ದರಾಮಯ್ಯಗೆ ಉಡುಗೊರೆ ಕೊಡಲು ಅಕ್ಕಿಯಿಂದ ತಯಾರು ಮಾಡಿದ ವಿಗ್ರಹವನ್ನ ತಂದಿದ್ರು. ಅನ್ನಭಾಗ್ಯ ಯೋಜನೆ ಕೊಟ್ಟಿದ್ದಕ್ಕೆ ಸಿದ್ದರಾಮಯ್ಯಗೆ ಅಕ್ಕಿಯಿಂದ ತಯಾರಿಸಿದ ವಿಗ್ರಹವನ್ನ ಗಿಫ್ಟ್ ಆಗಿ ತಂದಿದ್ರು ಸತೀಶ್ ಹಾಗೂ ಉಮೇಶ್ ಅನ್ನೋ ಅಭಿಮಾನಿಗಳು. ಹುಲಿ ಕುಣಿತ, ತಮಟೆ ವಾದ್ಯ, ಕಾರ್ಯಕರ್ತರಲ್ಲಿ ಜೋಶ್.
ಸಿದ್ದು ಎಟ್ 75 ಅಮೃತ ಮಹೋತ್ಸವವನ್ನ ಎಷ್ಟು ಸಕ್ಸಸ್ ಆಗಿ ಮಾಡಬೇಕು ಅಂತ ಅವರ ಬೆಂಬಲಿಗರು ಹಗಲಿರುಳು ಶ್ರಮ ಪಟ್ಟಿದ್ರು, ಅದರಂತೆಯೇ ಸಕ್ಸಸ್ ಕೂಡ ಆಗಿದೆ. ಅದಕ್ಕೆ ಸುನಾಮಿ ರೀತಿ ಹರಿದು ಬಂದ ಜನಸಾಗರವೇ ಸಾಕ್ಷಿ. ಅವರ ಫ್ಯಾನ್ಸ್ಗಳ ಜೋಶ್ ಮುಗಿಲು ಮುಟ್ಟಿತ್ತು. ಸಿದ್ದರಾಮಯ್ಯ ವೇದಿಕೆಗೆ ಹೋಗೋವರೆಗೆ ಅಭಿಮಾನಿಗಳ ಸಾಗರವೇ ಅವರನ್ನ ವೆಲ್ಕಮ್ ಮಾಡಿದ್ರು, ಮುತ್ತಿಗೆ ಹಾಕಿಕೊಂಡ್ರು. ಹುಲಿ ಕುಣಿತ, ತಮಟೆ ವಾದ್ಯದ ಜೊತೆ ಕಾರ್ಯಕರ್ತರು ಸಿದ್ದರಾಮಯ್ಯ ಅವರನ್ನ ಕರ್ಕೊಂಡು ಹೋದ್ರು. ಶಿಳ್ಳೆ, ಕೇಕೆ ಹಾಕಿ ಸಿದ್ದರಾಮಯ್ಯಗೆ ಸ್ವಾಗತ ಕೋರಿದ್ರು. ಇನ್ನು ಸಿದ್ದರಾಮಯ್ಯ ಸಾಂಗ್ ಕೇಳ್ತಿದ್ದಂತೆ ಜೋರ್ ಶಿಳ್ಳೆ ಹಾಕಿ ಅಭಿಮಾನಿಗಳು ಫುಲ್ ಜೋಶ್ನಲ್ಲಿ ಸ್ಟೆಪ್ಸ್ ಹಾಕಿದ್ರು. 600 ಕಲಾವಿದರ ತಂಡದಿಂದ ವೇದಿಕೆ ನಿರ್ಮಾಣ, 600 ಸಿಸಿಟಿವಿ, ಪ್ರತ್ಯೇಕ ಕಂಟ್ರೋಲ್ ರೂಮ್. ಕಾರ್ಯಕ್ರಮದ ಒಂದೊಂದು ವಿಶೇಷತೆ ಬಗ್ಗೆ ಹೇಳ್ತಾ ಹೋದ್ರೆ ಪದಗಳು ಕೂಡ ಸಾಲಲ್ಲ. ಆ ಮಟ್ಟಿಗೆ ಅದ್ದೂರಿಯಾಗಿತ್ತು ಸಿದ್ದು 75ನೇ ವರ್ಷದ ಹುಟ್ಟುಹಬ್ಬದ ಕಾರ್ಯಕ್ರಮ. ಬುಧವಾರ ಬೆಳಗ್ಗೆ 10 ಗಂಟೆಯಿಂದಲೇ ವೇದಿಕೆ ಕಾರ್ಯಕ್ರಮ ಆರಂಭವಾಗಿತ್ತು. ಕಾರ್ಯಕ್ರಮದಲ್ಲಿ ವೇದಿಕೆಯಿಂದ ಹಿಡಿದು ಊಟದವರೆಗೆ ಎಲ್ಲವೂ ವಿಶೇಷವಾಗಿತ್ತು. ಚೆನ್ನೈನ 600 ಕಲಾವಿದರ ತಂಡ ವೇದಿಕೆ ನಿರ್ಮಾಣ ಮಾಡಿತ್ತು. ವೇದಿಕೆ ಮೇಲೆ ಒಟ್ಟಿಗೆ 100ಕ್ಕೂ ಹೆಚ್ಚು ಗಣ್ಯರಿಗೆ ಕುಳಿತುಕೊಳ್ಳಲು ಆಸನದ ವ್ಯವಸ್ಥೆಯನ್ನ ಮಾಡಲಾಗಿತ್ತು. ಕಾರ್ಯಕ್ರಮಕ್ಕೆ 2000ಕ್ಕೂ ಹೆಚ್ಚು ಪೊಲೀಸರು ಭದ್ರತೆ ನೀಡಿದ್ರು. ವೇದಿಕೆ ಸುತ್ತಮುತ್ತ 600 ಸಿಸಿಟಿವಿ ಕ್ಯಾಮೆರಾಗಳನ್ನ ಅಳವಡಿಸಲಾಗಿತ್ತು. ಅಷ್ಟೇ ಅಲ್ಲ, ಇದರೊಂದಿಗೆ ಪ್ರತ್ಯೇಕ ಕಂಟ್ರೋಲ್ ರೂಮ್ ಅನ್ನ ಓಪನ್ ಮಾಡಲಾಗಿತ್ತು. ಒಂದು ಮೂಲದ ಪ್ರಕಾರ ಕಾರ್ಯಕ್ರಮಕ್ಕೆ 7000 ಬಸ್ ಹಾಗೂ ಸಾವಿರಾರು ಕಾರ್ಗಳಲ್ಲಿ ಜನ ಆಗಮಿಸಿದ್ರು. ಅಡಿಗೆ ಸಿಬ್ಬಂದಿ, 408 ಕೌಂಟರ್. ಹೇಗಿತ್ತು ಗೊತ್ತಾ ಊಟದ ಮೆನು? ಇನ್ನು ಇಷ್ಟು ದೊಡ್ಡ ಮಟ್ಟದ ಕಾರ್ಯಕ್ರಮ ಮಾಡಿದ್ಮೇಲೆ ಊಟದ ವ್ಯವಸ್ಥೆ ಕೂಡ ಹಾಗೆ ಮಾಡಲಾಗಿತ್ತು. ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ರಿಗೂ ಊಟದ ವ್ಯವಸ್ಥೆ ಮಾಡಲಾಗಿತ್ತು. ವೇದಿಕೆಯಿಂದ ದೂರದಲ್ಲೇ ಊಟದ ಕೌಂಟರ್ ನಿರ್ಮಾಣ ಮಾಡಲಾಗಿತ್ತು. 2500 ಅಡುಗೆ ಸಿಬ್ಬಂದಿ ಹತ್ತತ್ರ 6 ಲಕ್ಷ ಜನರಿಗೆ ಊಟ ತಯಾರು ಮಾಡಿದ್ರು. ಊಟದ ಮೆನುವಿನಲ್ಲಿ ವೆಜ್ ಪಲಾವ್, ಬಿಸಿಬೇಳೆಬಾತ್, ಮೊಸರನ್ನ, ಮೈಸೂರು ಪಾಕ್ ಇತ್ತು. 408 ಊಟದ ಕೌಂಟರ್ ರೆಡಿ ಮಾಡಲಾಗಿತ್ತು. ವಿವಿಐಪಿಗಳಿಗೆ ವೇದಿಕೆ ಪಕ್ಕದಲ್ಲೇ ಊಟಕ್ಕೆ ರೌಂಡ್ ಟೇಬಲ್ ವ್ಯವಸ್ಥೆ ಮಾಡಲಾಗಿತ್ತು. ಇವೆಲ್ಲ ಸಿದ್ದರಾಮೋತ್ಸವ ಕಾರ್ಯಕ್ರಮದ ಮೇನ್ ಹೈಲೈಟ್ ಆದ್ರೆ, ಇನ್ನು ಈ ಅಮೃತ ಮಹೋತ್ಸವದ ಮೇನ್ ಹೈಲೈಟ್ ಅಂದ್ರೆ ಅದು ಕೆಪಿಸಿಸಿ ಸಾರಥಿ ಡಿಕೆಶಿ ಆಡಿದ ಮಾತುಗಳು. ವೀಕ್ಷಕರೇ, ಇನ್ನು ಸಿದ್ದರಾಮೋತ್ಸವ ಕಾರ್ಯಕ್ರಮ ಏನಾದ್ರೂ ಯಾರಿಗಾದ್ರೂ ನುಂಗಲಾರದ ತುತ್ತಾಗ್ತಾ ಇದೆ ಅಂದ್ರೆ ಅದು ಕೆಪಿಸಿಸಿ ಸಾರಥಿ ಡಿಕೆ ಶಿವಕುಮಾರ್ಗೆ. ಮೇಲ್ನೋಟಕ್ಕೆ ಡಿಕೆಶಿ ಕಾರ್ಯಕ್ರಮದ ಬಗ್ಗೆ ಒಳ್ಳೆ ಮಾತುಗಳನ್ನಾಡಿದ್ರು, ಒಳಗೊಳಗೆ ಕೊತ ಕೊತ ಅಂತ ಕುದೀತಾ ಇದ್ರು. ಇದು ಅವರ ಅಭಿಮಾನಿಗಳು ಮಾಡಿದ ಕಾರ್ಯಕ್ರಮ ಅನ್ನೋ ರೀತಿಯಲ್ಲಿ ಮಾತನಾಡೋ ಮೂಲಕ ಸಿದ್ದು ಅಮೃತ ಮಹೋತ್ಸವದ ಬಗ್ಗೆ ತಮ್ಮ ಅಸಮಾಧಾನವನ್ನ ಆಗಾಗ ಹೊರಹಾಕ್ತಾನೆ ಇದ್ರು. ನಾವು ವ್ಯಕ್ತಿ ಪೂಜೆ ಮಾಡಬಾರದು, ಪಕ್ಷ ಪೂಜೆಯೇ ಮುಖ್ಯ ಅಂತ ಇಂಡೈರೆಕ್ಟ್ ಆಗಿ ಸಿದ್ದುಗೆ ಟಾಂಗ್ ಕೊಟ್ಟಿದ್ದು ಇದೆ. ಆದ್ರೆ ಸಿದ್ದರಾಮೋತ್ಸವ ಕಾರ್ಯಕ್ರಮದಲ್ಲಿ ಮಾತ್ರ ಡಿಕೆ ಶಿವಕುಮಾರ್ ಸಿದ್ದರಾಮಯ್ಯ ಅವರನ್ನ ಹಾಡಿ ಹೊಗಳಿದ್ದಾರೆ. ಸಿದ್ದು ಅವರು ಕೊಟ್ಟಿದ್ದ ಯೋಜನೆಗಳನ್ನ ಶ್ಲಾಘಿಸಿದ್ದಾರೆ. ಬಂಧುಗಳೇ, ಎಲ್ಲ ವರ್ಗದವ್ರನ್ನು ಸಂಘಟನೆ ಮಾಡಬೇಕು. ಸಿದ್ದರಾಮಯ್ಯನ ಯಾವಾಗಲೂ ನೀವು ಹಿಂದುಳಿದ ವರ್ಗ ನಾಯಕ ಅಂತ ಬಿಂಬಿಸಬೇಡಿ. ಸರ್ವ ಜನಾಂಗಕ್ಕೂ ಸರ್ವ ಧರ್ಮಕ್ಕೂ ಸಿದ್ದರಾಮಯ್ಯನವರು ನಾಯಕರು ಅನ್ನೋದನ್ನ ನೀವು ಮರೆಯಕ್ಕೆ ಹೋಗಬೇಡಿ. ಇದು ನಮ್ಮ ದೇಹ. ಇವತ್ತು ಈ ಅವಕಾಶ ನಿಮ್ಮ ಮನೆ ಬಾಗಿಲಿಗೆ ಬಂದಿದೆ, ಬೆಳಕು ಬರ್ತಾ ಇದೆ, ಅಧಿಕಾರದ ಲಕ್ಷ್ಮಿ ನಿಮ್ಮ ಮನೆ ಬಾಗಿಲಿಗೆ ಬರ್ತಾ ಇದೆ. ಅವರ ಮುಂದಾಳುತ್ವದಲ್ಲಿ ಒಟ್ಟಿಗೆ ಸೇರಿ ಕೆಲಸವನ್ನ ಮಾಡೋಣ. ಕಾಂಗ್ರೆಸ್ ಪಕ್ಷ ಸಾಮೂಹಿಕ ನಾಯಕತ್ವದಲ್ಲಿ ಚುನಾವಣೆಯನ್ನು ಎದುರಿಸಬೇಕು ಅಂತೇಳಿ ತೀರ್ಮಾನ ಮಾಡಿದೆ. ಒಗ್ಗಟ್ಟಿನಿಂದ ದುಡಿಯೋಣ. ಎಸ್, ಇದು ಡಿಕೆಶಿ ಸಿದ್ದು ಬಗ್ಗೆ ಹಾಡಿ ಹೊಗಳಿದ ಮಾತುಗಳು. ಹಾಗೆ ಇದರ ಜೊತೆಗೆ ಡಿಕೆಶಿ ಆಡಿದ ಆ ಒಂದು ಮಾತಿದೆಯಲ್ಲ, ಅದು 10 ಹಲವು ಪ್ರಶ್ನೆಗಳನ್ನ ಹುಟ್ಟುಹಾಕಿದೆ. ರಾಜ್ಯದಲ್ಲಿ ಮತ್ತೆ ಕಾಂಗ್ರೆಸ್ ಅನ್ನ ಅಧಿಕಾರಕ್ಕೆ ತರಬೇಕು, ಬಿಜೆಪಿಯನ್ನ ಕಿತ್ತು ಒಗಿಬೇಕು ಅಂತ ಎಂದಿನಂತೆ ತಮ್ಮ ಮಾತಿನ ಧಾಟಿಯಲ್ಲಿ ಹೇಳಿದ ಬಂಡೆ ಇದರ ಜೊತೆಗೇನೆ ಎಲ್ಲರೂ ಅಚ್ಚರಿಯಾಗುವಂತಹ ಹೇಳಿಕೆ ಕೊಟ್ರು. ನಾವೆಲ್ಲರೂ ಸಾಮೂಹಿಕ ನಾಯಕತ್ವದಲ್ಲಿ ಮುಂದಿನ ಚುನಾವಣೆಯನ್ನ ಎದುರಿಸ್ತೀವಿ ಅಂತ ಮಾತನಾಡಿದ್ರು. ಎಸ್, ಡಿಕೆಶಿ ಕೊಟ್ಟ ಇದೇ ಹೇಳಿಕೆ ಎಲ್ಲರ ಹುಬ್ಬೇರುವಂತೆ ಮಾಡಿದೆ. ಬಂಡೆ ಸಾಮೂಹಿಕ ನಾಯಕತ್ವದ ಮಂತ್ರ ಪಠಿಸಿದ್ಯಾಕೆ? ಕೆಪಿಸಿಸಿ ಸಾರಥಿಯ ಈ ಹೇಳಿಕೆ ಹಿಂದಿರೋ ಮರ್ಮ ಏನು?
ರಾಹುಲ್ ಗಾಂಧಿ ಮುಟ್ಟಿಸಿದ ಬಿಸಿಯಿಂದ ಡಿಕೆಶಿ ಯೂ ಟರ್ನ್ ಹೊಡೆದ್ರಾ ಅನ್ನೋ ದೊಡ್ಡ ಪ್ರಶ್ನೆ ಈಗ ಉದ್ಭವವಾಗಿದೆ. ಸಿದ್ದು ಪವರ್ ಶೋ, ಸಿದ್ದುಗೆ ಸಿಎಂ ಹಾದಿಯನ್ನ ಸಲೀಸು ಮಾಡಿಕೊಡ್ತಾ ಸಿದ್ದರಾಮೋತ್ಸವದ ಮೂಲಕ ಒಂದಾದ್ರ ಡಿಕೆ ಶಿವಕುಮಾರ್, ಸಿದ್ದರಾಮಯ್ಯ ಇಬ್ಬರೂ ನಾಯಕರು ಒಗ್ಗಟ್ಟಿನ ಮಂತ್ರ ಪಠಿಸಿದ್ಯಾಕೆ? ಈ ಮೂಲಕ ವಿರೋಧಿಗಳಿಗೆ ತಕ್ಕ ಸಂದೇಶ ಸಾರೋಕೆ ಹೊರಟ್ರ ಕೈಕಲಿಗಳು. ಸಿದ್ದರಾಮೋತ್ಸವದ ಮೂಲಕ ಸಿದ್ದು ಸಾರಿದ ಮೆಸೇಜ್ ಏನು? ಈ ಬಗ್ಗೆ ಕಂಪ್ಲೀಟ್ ರಿಪೋರ್ಟ್ ಎಲ್ಲಿದೆ ನೋಡಿ. ಸಿದ್ದುಗೆ ರಾಹುಲ್ ಗಾಂಧಿ ಬಹುಪರಾಗ್. ಸಿದ್ದರಾಮೋತ್ಸವಕ್ಕೆ ಕೇವಲ ರಾಜ್ಯ ನಾಯಕರು ಮಾತ್ರವಲ್ಲ, ಕಾಂಗ್ರೆಸ್ ವರಿಷ್ಠ ರಾಹುಲ್ ಗಾಂಧಿ ಕೂಡ ಆಗಮಿಸಿದ್ರು. ರಾಗ ಎಂಟ್ರಿಯಿಂದಲೇ ಸಿದ್ದು ಉತ್ಸವ ರಾಷ್ಟ್ರ ರಾಜಕಾರಣದಲ್ಲೂ ದೊಡ್ಡ ಸುದ್ದಿಯಾಯಿತು. ಈ ವೇಳೆ ಕಾರ್ಯಕ್ರಮದಲ್ಲಿ ಮಾತಾಡಿದ ರಾಹುಲ್ ಗಾಂಧಿ ಸಿದ್ದರಾಮಯ್ಯ ಅವರ ವ್ಯಕ್ತಿತ್ವವನ್ನ ಹಾಡಿ ಹೊಗಳಿದ್ರು. ಒಬ್ಬ ವ್ಯಕ್ತಿಯಾಗಿ ನಾನು ಸಿದ್ದರಾಮಯ್ಯ ಅವರನ್ನ ಬಹಳ ಇಷ್ಟಪಡ್ತೀನಿ, ನಾನು ಅವರ ವಿಚಾರಗಳನ್ನು ಕೂಡ ಇಷ್ಟಪಡ್ತೀನಿ ಅಂತ ಸಿದ್ದುಗೆ ರಾಷ್ಟ್ರ ನಾಯಕ ರಾಗ ಬಹುಪರಾಗ್ ಹೇಳಿದ್ದಾರೆ. I like the person ಸಿದ್ದರಾಮಯ್ಯ ಜಿ. ಒಬ್ಬ ವ್ಯಕ್ತಿಯಾಗಿ ನಾನು ಸಿದ್ದರಾಮಯ್ಯನವ್ರನ್ನ ತುಂಬಾ ಇಷ್ಟಪಡ್ತೇನೆ. ಬಟ್ ಐ ಆಲ್ಸೋ ಶೇರ್ ಹಿಸ್ ವ್ಯೂಸ್. ಅಷ್ಟೇ ಅಲ್ಲ, ಅವರ ವಿಚಾರಗಳಿಗೂ ಕೂಡ ನನ್ನ ಸಹಮತ ಇದೆ. ಸಾಮೂಹಿಕ ನಾಯಕತ್ವದ ಮಂತ್ರ ಪಠಿಸಿದ್ದೇಕೆ ಡಿಕೆಶಿ? ರಾಹುಲ್ ಗಾಂಧಿ ಕ್ಲಾಸ್, ಕೈ ಕಲಿ ಅಲರ್ಟ್. ಕಾಂಗ್ರೆಸ್ನಲ್ಲಿ ಸಿದ್ದು ಮತ್ತು ಡಿಕೆಶಿ ಬಣ ಅನ್ನೋದು ಇನ್ನೂ ಗುಟ್ಟಾಗಿ ಉಳಿದಿಲ್ಲ. ಡಿಕೆಶಿ ಸಿದ್ದುಗೆ ಗಳಸ್ಯ ಕಂಠಸ್ಯ ಅನ್ನೋ ಮಾತು ಓಡಾಡ್ತಾ ಇರುತ್ತೆ. ಆದ್ರೆ ಸಿದ್ದರಾಮೋತ್ಸವ ಕಾರ್ಯಕ್ರಮದಲ್ಲಿ ನಡೆದಿದ್ದು ಮಾತ್ರ ಅಚ್ಚರಿ. ಸಿದ್ದರಾಮಯ್ಯ ಅವರನ್ನ ಬಾಯಿ ತುಂಬಾ ಹಾಡಿ ಹೊಗಳಿದ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಸಾಮೂಹಿಕ ನಾಯಕತ್ವದ ಮಂತ್ರ ಪಠಿಸಿದ್ರು. ಸಿದ್ದರಾಮಯ್ಯ ಎಲ್ಲ ಸಮುದಾಯಗಳ ನಾಯಕ, ಅವರ ಮುಂದಾಳತ್ವದಲ್ಲೇ ಚುನಾವಣೆಗೆ ಹೋಗೋಣ, ಸಾಮೂಹಿಕ ನಾಯಕತ್ವದಲ್ಲಿ ಚುನಾವಣೆ ಎದುರಿಸೋಣ ಅಂತ ಹೇಳಿ ಎಲ್ಲರ ಅಚ್ಚರಿಗೆ ಕಾರಣವಾದ್ರು. ಡಿಕೆಶಿ ಈ ರೀತಿ ಮಾತನಾಡಿದ ಬೆನ್ನಲ್ಲೇ ಹಲವು ಪ್ರಶ್ನೆಗಳು ಹುಟ್ಕೊಂಡಿವೆ. ಡಿಕೆ ಶಿವಕುಮಾರ್ ಒಮ್ಮೆಲೆ ಈ ರೀತಿ ಯೂ ಟರ್ನ್ ಹೊಡೆದಿದ್ಯಾಕೆ ಅನ್ನೋ ಪ್ರಶ್ನೆ ಹಿಂದೆ ಬಿದ್ದಾಗ ಸಿಕ್ಕ ಉತ್ತರವೇ ರಾಹುಲ್ ಗಾಂಧಿ ತೆಗೆದುಕೊಂಡ ಕ್ಲಾಸ್. ಎಸ್, ರಾಗ ಸಿದ್ದರಾಮೋತ್ಸವದ ಅಂಗವಾಗಿ ಮಂಗಳವಾರವೇ ರಾಜ್ಯಕ್ಕೆ ಬಂದಿಳಿದ್ರು. ಈ ವೇಳೆ ರಾಗ ಕಾಂಗ್ರೆಸ್ ನಾಯಕರೊಂದಿಗೆ ಸಭೆ ನಡೆಸಿದ್ರು. ಈ ಟೈಮ್ನಲ್ಲಿ ರಾಹುಲ್ ಗಾಂಧಿ ಕೈ ನಾಯಕರಿಗೆ ಕ್ಲಾಸ್ ತಗೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಚುನಾವಣೆ ಹತ್ರ ಬರ್ತಿದೆ. ಈಗ ನೀವೇ ಕಚ್ಚಾಡ್ಕೊಂಡ್ರೆ ವಿರೋಧಿಗಳಿಗೆ ಅಸ್ತ್ರ ಸಿಕ್ಕಂತಾಗತ್ತೆ, ಕಾರ್ಯಕರ್ತರಿಗೆ ಬೇರೆ ಮೆಸೇಜ್ ಪಾಸ್ ಆಗತ್ತೆ. ಹೀಗಾಗಿ ಭಿನ್ನಾಭಿಪ್ರಾಯಗಳನ್ನ ಮರೆತು ಒಗ್ಗಟ್ಟಾಗಿ ಸಾಗಿ ಅಂತ ಮಾತಿನ ಚಾಟಿ ಏಟು ಬೀಸಿದ್ದಾರೆ ಅಂತ ಹೇಳಲಾಗ್ತಿದೆ. ಇದೇ ಕಾರಣಕ್ಕಾಗಿಯೇ ವೇದಿಕೆ ಮೇಲೆ ಡಿಕೆಶಿ ಸಾಮೂಹಿಕ ಮಂತ್ರ ಪಠಿಸಿದ್ದಾರೆ ಅನ್ನೋ ಮಾತಿದೆ. ಅಭಿಮಾನಿಗಳ ಒತ್ತಾಯಕ್ಕೆ ಮಣಿದು ಹುಟ್ಟುಹಬ್ಬ, ಬೆಂಬಲಿಗರಿಗೆ ಧನ್ಯವಾದ ಸಲ್ಲಿಸಿದ ಸಿದ್ದು. ಇನ್ನು ಕಾರ್ಯಕ್ರಮದ ಪ್ರಮುಖ ಕೇಂದ್ರ ಬಿಂದು 75ನೇ ವರ್ಷದ ಹುಟ್ಟುಹಬ್ಬವನ್ನ ಆಚರಿಸಿಕೊಳ್ತಾ ಇರೋ ಸಿದ್ದರಾಮಯ್ಯ ಫುಲ್ ಜೋಶ್ನಲ್ಲಿಯೇ ಮಾತು ಸ್ಟಾರ್ಟ್ ಮಾಡಿದ್ರು. ಅಭಿಮಾನಿಗಳ ಒತ್ತಾಯಕ್ಕೆ ಮಣಿದು ಹುಟ್ಟುಹಬ್ಬ ಆಚರಿಸಿಕೊಳ್ತಿದ್ದೀನಿ ಅಂತ ಹೇಳಿದ್ರು. ಇನ್ನು ಇದೇ ವೇಳೆ ಬಿಜೆಪಿ ವಿರುದ್ಧ ಹರಿಹಾಯ್ದ ಸಿದ್ದು, ಮತ್ತೆ ನಾವು ಅಧಿಕಾರಕ್ಕೆ ಬಂದೇ ಬರ್ತೀವಿ, ಕಾಂಗ್ರೆಸ್ ಪಕ್ಷವನ್ನ ಮುಗಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ಸಿಡಿದೆದ್ರು ಸಿದ್ದು. ಭಾರತೀಯ ಜನತಾ ಪಕ್ಷದವರೇ, ನೀವೆಂದಿಗೂ ಕೂಡ ಕಾಂಗ್ರೆಸ್ ಅನ್ನ ಮುಗಿಸಲಿಕ್ಕೆ ಸಾಧ್ಯ ಇಲ್ಲ. ಸಂವಿಧಾನವನ್ನು ಬದಲಾವಣೆ ಮಾಡಲಿಕ್ಕೆ ಈ ದೇಶದ ಜನ ಬಿಡಲ್ಲ. ನಿಮ್ಮ ಕನಸು ನನಸಾಗಲ್ಲ. ಮುಂದಿನ ಲೋಕಸಭಾ ಚುನಾವಣೆ 2024, ಕರ್ನಾಟಕದಲ್ಲಿ ವಿಧಾನಸಭಾ ಚುನಾವಣೆ 2023, 24ಕ್ಕೆ ಮತ್ತೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರ್ತದೆ. 2023ರ ಚುನಾವಣಾ ರಣಕಹಳೆ ಮೊಳಗಿಸಿದ್ರ ಟಗರು. ಸಿದ್ದು ಯಾವಾಗ ಚಾನ್ಸ್ ಸಿಕ್ಕಿದ್ರೂ ನಾನು ಸಿಎಂ ಆಗ್ಬಾರ್ದ, ನಾನು ಮತ್ತೆ ಅಧಿಕಾರಕ್ಕೆ ಬಂದ್ರೆ ಅನ್ನೋ ಮಾತನ್ನ ಪುನರುಚ್ಚರಿಸ್ತಾನೆ ಇರ್ತಾರೆ. ಈಗ ಅವರದ್ದೇ ಅಮೃತ ಮಹೋತ್ಸವ ಕಾರ್ಯಕ್ರಮದಲ್ಲಿ ಮತ್ತೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ ಅಂತ ಭವಿಷ್ಯ ನುಡಿದಿದ್ದಾರೆ. ಈ ಮೂಲಕ ಟಗರು ಮತ್ತೆ ಗುಟುರು ಹಾಕಿದೆ. 2023 ಹಾಗೂ 24ರ ಚುನಾವಣಾ ಸಮರಕ್ಕೆ ಈಗಿನಿಂದಲೇ ರಂಗ ತಾಲೀಮು ಶುರು ಮಾಡಿಕೊಂಡಂತಾಗಿತ್ತು. ಪರೋಕ್ಷವಾಗಿ ರಣಕಹಳೆ ಊದಿದ ಹಾಗಿತ್ತು ಸಿದ್ದು ಕಾರ್ಯಕ್ರಮ.
ನಾನು ಡಿಕೆಶಿ ಒಗ್ಗಟ್ಟಾಗಿದ್ದೇವೆ, ನಮ್ಮ ನಡುವೆ ಭಿನ್ನಾಭಿಪ್ರಾಯವಿಲ್ಲ. ಸಿದ್ದು ಬಾಯಲ್ಲೂ ಒಗ್ಗಟ್ಟಿನ ಮಂತ್ರ. ಇನ್ನು ಸಿದ್ದರಾಮೋತ್ಸವ ಅಮೃತ ಮಹೋತ್ಸವದ ಮೇನ್ ಹೈಲೈಟ್ ಅಂದ್ರೆ ಅದು ಸಿದ್ದು ಹಾಗೂ ಡಿಕೆಶಿ ಬಾಯಲ್ಲಿ ಬಂದ ಒಗ್ಗಟ್ಟಿನ ಮಂತ್ರ. ಡಿಕೆಶಿ ತಮ್ಮ ಮಾತಿನುದ್ದಕ್ಕೂ ಸಿದ್ದು ಅವರನ್ನ ಹಾಡಿ ಹೊಗಳಿದ್ರು, ಸಾಮೂಹಿಕ ನಾಯಕತ್ವದ ಮಂತ್ರ ಪಠಿಸಿದ್ರು. ಇತ್ತ ಸಿದ್ದರಾಮಯ್ಯ ಕೂಡ ಅಷ್ಟೇ, ತಮ್ಮ ಭಾಷಣದಲ್ಲಿ ನಾನು ಡಿಕೆಶಿ ಒಗ್ಗಟ್ಟಾಗಿದ್ದೇವೆ, ನಮ್ಮ ನಡುವೆ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ, ಇದೆಲ್ಲ ಬಿಜೆಪಿ ಹಾಗೂ ಕೆಲ ಮಾಧ್ಯಮಗಳು ಸೃಷ್ಟಿಸಿರೋ ಊಹಾಪೋಹ ಅಂತ ಹೇಳಿದ್ದಾರೆ. ಡಿಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರು ಮಧ್ಯೆ ಬಿರುಕಿದೆ. ಈ 75ನೇ ಹುಟ್ಟುಹಬ್ಬ ಆಚರಣೆ ಮಾಡಿಕೊಳ್ಳಲಿಕ್ಕೆ ಡಿಕೆ ಶಿವಕುಮಾರ್ ಅವರ ವಿರೋಧ ಇದೆ. ನಾನು ಹೇಳ್ತೇನೆ, ಇದು ವಿರೋಧ ಪಕ್ಷದವರ ಭ್ರಮೆ ಮತ್ತು ಕೆಲವು ಮಾಧ್ಯಮಗಳ ಸೃಷ್ಟಿ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ನಾನು ಶಿವಕುಮಾರ್ ಒಟ್ಟಾಗಿದ್ದೇವೆ, ನಮ್ಮಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ. ಕೇಳಿಸ್ಕೊಂಡ್ರಲ್ಲ ಸಿದ್ದು ಆಡಿದ ಮಾತುಗಳನ್ನ. ನಾನು ಡಿಕೆ ಶಿವಕುಮಾರ್ ಜೊತೆಗಿದ್ದೇವೆ ಅಂದಿರೋದನ್ನ ಸಿದ್ದರಾಮೋತ್ಸವ ಕಾರ್ಯಕ್ರಮದಲ್ಲಿ ಡಿಕೆಶಿ ಹಾಗೂ ಸಿದ್ದು ಇಬ್ರು ಒಗ್ಗಟ್ಟಿನ ಮಂತ್ರ ಪಠಿಸಿದ್ದಾರೆ. ನಮ್ಮ ನಡುವೆ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ ಅಂತ ಹೇಳೋ ಮೂಲಕ ವಿರೋಧಿಗಳಿಗೆ ಬಿಜೆಪಿ ಪಕ್ಷಕ್ಕೆ ಒಂದು ಮೆಸೇಜ್ ಪಾಸ್ ಮಾಡಿದ್ದಾರೆ. ಹಾಗೆ ಕೈ ಕಾರ್ಯಕರ್ತರಿಗೆ ನಾವೆಲ್ಲ ಜೊತೆಯಾಗಿದ್ದೇವೆ ಅನ್ನೋ ಮೂಲಕ ಹುರುಪು ತುಂಬಿದ್ದಾರೆ. ಸಿದ್ದರಾಮೋತ್ಸವ ಕಾರ್ಯಕ್ರಮದ ಮೂಲಕ ದಿಗ್ಗಜರಿಬ್ರು ಒಗ್ಗಟ್ಟಿನ ಸಂದೇಶ ಸಾರಿರುವುದು ಕೈ ಪಾಳ್ಯದಲ್ಲಿ ಹೊಸ ಸಂಚಲನ ಸೃಷ್ಟಿಸಿದೆ. ನೋಡಿದ್ರಲ್ಲ, ಇವತ್ತಿನ ಸಿದ್ದರಾಮೋತ್ಸವ ಯಾವೆಲ್ಲ ಸಂದೇಶಗಳಿಗೆ ಕಾರಣ ಆಗಿತ್ತು ಅನ್ನೋದನ್ನ. ಇದು ಮುಂದಿನ ಎಲೆಕ್ಷನ್ ನಲ್ಲಿ ಯಾವ ರೀತಿಯಾಗಿ ವರ್ಕೌಟ್ ಆಗುತ್ತೆ ಕಾದು ನೋಡಬೇಕು. ಇದು ಹೊತ್ತಿನ ಸ್ಪೆಷಲ್. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.